ಮೊದಲನೆಯ ಪ್ರಶ್ನೆ, ಸತ್ತವರ ಫೋಟೋವನ್ನು ಯಾವ ದಿಕ್ಕಿಗೆ ಹಾಕಬಾರದು? ಎ ಪಶ್ಚಿಮ, ಬಿ ದಕ್ಷಿಣ, ಸಿ ಉತ್ತರ, ಡಿ ಪೂರ್ವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೂರ್ವ ದಿಕ್ಕು. ಎರಡನೆಯ ಪ್ರಶ್ನೆ, ರತನ್ ಟಾಟಾರವರ ಪೂರ್ಣ ಹೆಸರೇನು? ಎ ಆರ್ ಡಿ ಟಾಟಾ, ಬಿ ರತನ್ ನೇವಲ್ ಟಾಟಾ, ಸಿ ಆರ್ ಟಾಟಾ, ಡಿ ಡೌರಬ್ಜಿ ಟಾಟಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರತನ್ ನೇವಲ್ ಟಾಟಾ. ಇನ್ನು ಮೂರನೆಯ ಪ್ರಶ್ನೆ, ಅನ್ನಕೊಂಡ ಹಾವು ಎಷ್ಟು ಉದ್ದ ಬೆಳೆಯುತ್ತದೆ? ಎ 10 ಮೀಟರ್ಗಳಷ್ಟು, ಬಿ 15 ಮೀಟರ್ಗಳಷ್ಟು, ಸಿ 20 ಮೀಟರ್, ಡಿ 30 ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 30 ಮೀಟರ್. ನಾಲ್ಕನೆಯ ಪ್ರಶ್ನೆ, ಅನಂತ್ನಾಗ್ 2025ರಲ್ಲಿ ಯಾವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ? ಎ ಪದ್ಮಶ್ರೀ, ಬಿ ಪದ್ಮಭೂಷಣ, ಸಿ ಕರ್ನಾಟಕ ರತ್ನ, ಡಿ ಭಾರತ ರತ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪದ್ಮಭೂಷಣ. ಐದನೆಯ ಪ್ರಶ್ನೆ, ಮೈಸೂರು ಸಂಸ್ಥಾನವನ್ನು ಇದುವರೆಗೆ ಎಷ್ಟು ರಾಜ ಮಹಾರಾಜರು ಆಡಳಿತವನ್ನು ಮಾಡಿದ್ದಾರೆ? ಎ 25, ಬಿ 50, ಸಿ 30, ಡಿ 40. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 25. ಇನ್ನು ಆರನೆಯ ಪ್ರಶ್ನೆ, ಮಕ್ಕಳ ಆರೋಗ್ಯ ಚೆನ್ನಾಗಿರಲು ಯಾವುದನ್ನು ಅವರಿಗೆ ತಿನ್ನಿಸಬೇಕು? ಎ ಬಾದಾಮ್, ಬಿ ದಾಲ್ಚಿನ್ನಿ, ಸಿ ವೀಳ್ಯದೆಲೆ, ಡಿ ಪಚ್ಚೆ ಕರ್ಪೂರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಾಲ್ಚಿನ್ನಿ. ಇನ್ನು ಏಳನೆಯ ಪ್ರಶ್ನೆ, ಸಿಹಿ ಪದಾರ್ಥಗಳನ್ನು ಜಾಸ್ತಿ ತಿನ್ನುವುದರಿಂದ ದೇಹದ ಯಾವ ಅಂಗ ವೇಗವಾಗಿ ಹಾನಿಗೊಳಗಾಗುತ್ತದೆ? ಎ ಕಣ್ಣು, ಬಿ ಯಕೃತ್, ಸಿ ಲಿವರ್, ಡಿ ಹೊಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್. ಎಂಟನೆಯ ಪ್ರಶ್ನೆ, ಗ್ರೀಸ್ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ನವಿಲು, ಬಿ ಕಾಗೆ, ಸಿ ಪಾರಿವಾಳ, ಡಿ ಗೂಬೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೂಬೆ. ಇನ್ನು ಒಂಬತ್ತನೆಯ ಪ್ರಶ್ನೆ, ಯಾವ ತರಕಾರಿ ದೇಹವನ್ನು ವಿಷಮುಕ್ತಗೊಳಿಸುತ್ತದೆ? ಎ ಟೊಮೆಟೊ, ಬಿ ಶುಂಠಿ, ಸಿ ಬೆಂಡೆಕಾಯಿ, ಡಿ ಮೆಣಸಿನಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿ. ಹತ್ತನೆಯ ಪ್ರಶ್ನೆ, ಹೆಂಗಸರು ಸಿಗರೆಟ್ ಸೇದುವುದರಿಂದ ಏನಾಗುತ್ತೆ? ಎ BP, ಬಿ ಕ್ಯಾನ್ಸರ್, ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಡಿ ಗರ್ಭದ ತೊಂದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗರ್ಭದ ತೊಂದರೆ. 11ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚಾಗಿ ಇಂಗ್ಲಿಷನ್ನು ಮಾತನಾಡುತ್ತಾರೆ? ಎ ರಷ್ಯಾ, ಬಿ ಅಮೆರಿಕ, ಸಿ ಕೊರಿಯಾ, ಡಿ ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. 12ನೆಯ ಪ್ರಶ್ನೆ, ಯಾವ ಗಣದಲ್ಲಿ ಜನಿಸಿದವರು ವೇಗವಾಗಿ ಶ್ರೀಮಂತರಾಗುತ್ತಾರೆ? ಎ ಮನುಷ್ಯಗಣ, ಬಿ ದೇವಗಣ, ಸಿ ರಾಕ್ಷಸಗಣ, ಡಿ ಈ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಕ್ಷಸಗಣ.
13ನೆಯ ಪ್ರಶ್ನೆ, ಕೇರಳದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ಎ ತಿರುವನಂತಪುರಂ, ಬಿ ವೈನಾಡ್, ಸಿ ಇಡುಕ್ಕಿಯ, ಡಿ ಮಲಪ್ಪುರಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಡುಕ್ಕಿಯ. 14ನೆಯ ಪ್ರಶ್ನೆ, ಕಲ್ಲಂಗಡಿ ಹಣ್ಣಿನಲ್ಲಿ ಎಷ್ಟು % ನೀರಿನಾಂಶವಿರುತ್ತದೆ? ಎ 92%, ಬಿ 88%, ಸಿ 87%, ಡಿ 86%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 92%. 15ನೆಯ ಪ್ರಶ್ನೆ, 2025ರಲ್ಲಿ ಈ ರಾಶಿಯವರ ಮೇಲೆ ರಾಹು ಮತ್ತು ಕೇತು ಪ್ರಭಾವ ಹೆಚ್ಚಾಗುತ್ತದೆ. ಎಚ್ಚರ. ಎ ಕರ್ಕಟ ಮತ್ತು ವೃಷಭ ರಾಶಿ, ಬಿ ಕುಂಭ ಮತ್ತು ಸಿಂಹ ರಾಶಿ, ಸಿ ತುಲಾ ಮತ್ತು ಕನ್ಯಾ ರಾಶಿ, ಡಿ ಮಕರ ಮತ್ತು ಮೀನ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಭ ಮತ್ತು ಸಿಂಹ ರಾಶಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.